ನಮಸ್ತೆ ವೀಕ್ಷಕರೇ, ರಾಸ್ ಫೋರ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಒಂದು ಮಹೇಂದ್ರ ಎಲೆಕ್ಟ್ರಿಕ್ ಗಾಡಿ ಅಂದರೆ ರೇವಾ ಎಲೆಕ್ಟ್ರಿಕ್ ಗಾಡಿ ಸೇಲಿಗೆ ಬಂದಿದೆ ವೀಕ್ಷಕರೇ. 2011 ಮಾಡಲು, ಡಾಕ್ಯುಮೆಂಟ್ಸ್ ಕೂಡ ರನ್ನಿಂಗ್ ಇರೋಂಥ ಒಂದು ಗಾಡಿ. ಈ ಗಾಡಿದು ಇನ್ನೂ ಹೆಚ್ಚಿನ ಮಾಹಿತಿ ಬೇಕಂದರೆ ಆದಷ್ಟು ವಿಡಿಯೋನ ಪೂರ್ತಿ ನೋಡಿ, ನಿಮಗೆ ಪೂರ್ತಿ ಮಾಹಿತಿ ಸಿಗುತ್ತಂತಲೇ ಹೇಳ್ಬೋದು. ಮಾಹಿತಿ ಎಲ್ಲ ಕೇಳ್ಕೊಂಡಾದ್ಮೇಲೆ ಈ ಗಾಡಿ ಏನಾದರೂ ನಿಮಗೆ ಬೇಕು ಅನಿಸಿದರೆ ಈ ವಿಡಿಯೋ ಕೆಳಗಡೆ ಟೈಟಲಲ್ಲಿ ಗಾಡಿಯವ್ರದ್ದೇ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ, ನೀವು ಡೈರೆಕ್ಟಾಗಿ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು. ಫಸ್ಟು ಗಾಡಿ ಬಗ್ಗೆ ಏನೇನು ಮಾಹಿತಿ ಹೇಳಿದ್ರೆ ತಿಳ್ಕೊಳ್ಳಿ, ಆಮೇಲೆ ನೀವು ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ವೀಕ್ಷಕರೇ. ಅದಕ್ಕೂ ಮುನ್ನ ನಮ್ಮ ಚಾನಲ್ ಯಾರಾದರೂ ಹೊಸ್ದಾಗಿ ನೋಡ್ತಿದ್ರೆ ಅಥವಾ ಇನ್ನು ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನೆಕ್ಸ್ಟ್ ನಾವು ಯಾವುದೇ ವೀಡಿಯೋ ಇದೇ ಥರ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ವೀಡಿಯೋ ಬೇಗ ಬಂದು ತಲುಪುತ್ತೆ ಅಂತಲೇ ಹೇಳ್ಬೋದು. ಹಾಗೆ ವೀಡಿಯೋ ಇಷ್ಟ ಲೈಕ್ ಕೊಡೋದನ್ನು ಮರಿಬೇಡಿ. ಮತ್ತು ಯಾರಾದರೂ ಒಂದು ಎಲೆಕ್ಟ್ರಿಕ್ ಒಂದು ಮಹೇಂದ್ರ ರೇವಾ ಗಾಡಿ ಹುಡುಕ್ತಾ ಇದ್ದರೆ ಅಂಥವ್ರು ಕೂಡ ಈ ವಿಡಿಯೋನ ಶೇರ್ ಮಾಡಿ, ನಿಮ್ಮಿಂದ ಯಾರಿಗಾದರೂ ಹೆಲ್ಪ್ ಆಗ್ಬೋದು ಅಂತ ಹೇಳ್ತಾ, ಇನ್ನು ಈ ಗಾಡಿ ಡೀಟೇಲ್ಸ್ನ ಗಾಡಿಯವರೇ ತಿಳಿಸಿದ್ದಾರೆ. ಅವರು ಏನೇನು ಹೇಳ್ಯಾರ ಅಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ, ಪೂರ್ತಿಯಾಗಿ ಕೇಳಿಸ್ಕೊಳ್ಳಿ ವೀಕ್ಷಕರೇ. ಆಮೇಲೆ ಏನಾದರೂ ನಿಮಗೆ ಈ ಗಾಡಿ ಬೇಕು ಅನಿಸಿದರೆ ಈ ವಿಡಿಯೋ ಕೆಳಗಡೆ ಟೈಟಲಲ್ಲಿ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ, ನೀವು ಡೈರೆಕ್ಟಾಗಿ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು. ಅದು ಇದು ಸರ್ ಎಲೆಕ್ಟ್ರಿಕ್ ರೇವಾ ಕಾರ್ ಸರ್, ಮಹೀಂದ್ರ ಕಂಪ್ನಿದು ರೀ. ಮಹೇಂದ್ರ ಕಂಪ್ನಿದ ರೇವಾ ಅಂತ ಅನ್ನೋದು? ಹಾಂ, ರೇವಾ ಎಲೆಕ್ಟ್ರಿಕ್ ಸರ್ ಅದು. ಓಕೆ, ಎಲೆಕ್ಟ್ರಿಕ್ ಅಂದರೆ ಬ್ಯಾಟ್ರಿ ಇದು? ಹಾಂ, ಬ್ಯಾಟ್ರಿ ಮ್ಯಾಗ ಹೋಗುವಂಥ ಸರ್. ಓಕೆ, ಯಾವ್ದು ಮಾಡಲು? ಅದು ಮಾಡಲು 2011 ಮಾಡಲ್ ಸರ್. ಓಕೆ, ಓನರ್ ಎಷ್ಟಾಗಿದೆ ಸರ್? ಅದು ಓನರ್ ಈಗ 2 ಓನರ್ ಆಗಿದ್ದು ನೋಡಿ ಸರ್. ನೀವೇ ಎರಡನೇ ಓನರಾ? ಇಲ್ಲಿ ಸರ್ ನಾವು ಈಗ 2ನೇ ಓನರ್ ಮ್ಯಾಗ ಸರ್, 3ನೇ ಓನರ್ ಮ್ಯಾಗ ನಮ್ಮ ಮ್ಯಾಗ ಸಿ ತೊಗೊಂಬಂದೇವು ಸರ್. ನಾವು ಇನ್ನೂ ಈಗ ಕೊಟ್ಟಿಲ್ಲ ಸರ್ ಅಲ್ಲಿ ಆಟೋಪ್ಸ್ನಾಗ ರೀ. ಅಂದರೆ ನಿಮ್ಮ ಹೆಸರಿಗೆ ಇನ್ನೂ ಮಾಡಿಸಿಲ್ಲ, ಎರಡನೇ ಓನರಲ್ಲಿ ಇದೆ? ಹಾಂ, 2ನೇ ಓನರಲ್ಲಿ ಇದೆ ಸರ್. ಓಕೆ, ಎಷ್ಟು ಓಡಿದೆ ಗಾಡಿ? ಅದು ಅಂದಾಜು ಒಂದು 30,000 ಕಿಲೋಮೀಟ್ರ್ ಓಡಿರ್ಬೋದು ಸರ್. ಅದು ಸ್ವಲ್ಪ ಮೀಟ್ರ್ ಬಂದ್ ಆಗಿದೆ ಸರ್. ಹಾಂ ಹಾಂ, ಅದು ಬಂದ್ ಐತಿ ಸರ್. ನಾವು ಬೆಂಗಳೂರಲ್ಲಿ ಇದ್ದೇವೆ ರೀ ಮೊದಲು ರೀ. ಓಕೆ. ಹಾಂ, ಈಗ ಅಲ್ಲಿ ಈಗ ಬಂದು ಮತ್ತೆ ನಾವು ಇಲ್ಲಿ ಒಂದು ಬಿಜಾಪುರ ಜಿಲ್ಲೆ ಒಳಗೆ ಒಂದು ಹಳ್ಳಿ ಬಂದೇವು ಸರ್. ಹಿಂಗಾಗಿ ಹಳ್ಳಿಯಾಗ ಅದು ಅಷ್ಟೊಂದು ಇದು ಆಗಲ್ಲ ಸರ್, ನಡೆಯಂಗಿಲ್ಲ ಸರ್ ಅದು. ಹಿಂಗಾಗಿ ಅದು ಸಿಟಿಯಾಗ ಅಷ್ಟೇ ಯೂಸ್ ಮಾಡಕ್ಕೆ ಉಪಯೋಗ ತಂದು ನಾವು ಹಳ್ಳಿ ಇದು ಮಾಡಾಕ್ತೀವಿ ಸರ್, ಸೇಲ್ ಮಾಡಾಕ್ತಿದ್ದೀವಿ. ಓಕೆ, ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದಾವಾ? ಹಾಂ, ಎಲ್ಲ ರನ್ನಿಂಗ್ ಇವೆ ಸರ್. ಓಕೆ, ಇದು ಒಂದು ಚಾರ್ಜ್ ಮಾಡಿದ್ರೆ ಎಷ್ಟು ಕಿಲೋಮೀಟ್ರ್ ಹೋಗುತ್ತೆ ಸರ್ ಗಾಡಿ? ಅದು ಒಂದು ಚಾರ್ಜ್ ಮಾಡಿದ್ರೆ 75 ಕಿಲೋಮೀಟ್ರ್ ಹೋಗ್ತೀವಿ ನೋಡಿ ಸರ್, ಸಿಂಗಲ್ ಚಾರ್ಜ್. ಸಿಂಗಲ್ ಬ್ಯಾಟ್ರಿನಾ ಅಥವಾ ಡಬಲ್ ಇದಾವ? ಇಲ್ಲ, ಸಿಂಗಲ್ ಬ್ಯಾಟ್ರಿ ಇದೆ ಸರ್. ಒಬ್ಬರೇ ಇದ್ರೆ ಒಂದು 75 ಕಿಲೋಮೀಟ್ರ್ ಹೋಗುತ್ತೆ, ಮತ್ತು ಫುಲ್ ಲೋಡ್ ಇತ್ತಂದ್ರೆ 60 ಕಿಲೋಮೀಟ್ರ್ ಹೋಗುತ್ತೆ ಸರ್. ಓಕೆ, ಎಷ್ಟು ಜನ ಕುತ್ಕೊಂಡು ಹೋಗ್ಬೋದು ಇದರಲ್ಲಿ? ಅಂದರೆ 4 ಜನ ಹೋಗ್ಬೋದು ಸರ್ ಅದರಲ್ಲಿ. ಡ್ರೈವರ್ ಸೇರಿ 4 ಜನ ಹೋಗ್ಬೋದು? ಹಾಂ, ಡ್ರೈವರ್ ಹಿಡಿದು 4 ಜನ ಹೋಗ್ಬೋದು ಸರ್. ಓಕೆ, ಒಂದು ಸತಿ ಚಾರ್ಜ್ ಮಾಡಿದ್ರೆ ಒಂದು 60-70 ಕಿಲೋಮೀಟ್ರ್ ಅಂತ ಹೋಗುತ್ತೆ? ಹಾಂ, 70 ಕಿಲೋಮೀಟ್ರ್ ಹೋಗ್ತದೆ ಸರ್. ಸಿಂಗಲ್ ಇದ್ದರೆ. ಡಬಲ್ ಪೂರ್ತಿ 4 ಮಂದಿ ಇದ್ರೆ 60 ಕಿಲೋಮೀಟ್ರ್ ಹೋಗ್ತದೆ ಸರ್. ಟೈರ್ ಎಲ್ಲ ಹೆಂಗಿದಾವೆ ಗಾಡೀಲಿ? ಟೈರ್ 90% ಇದೆ ಸರ್. ಇನ್ನೂ ಪ್ರೆಸ್ಸಿನೇ ಹಾಕಿವಿ ಸರ್. ನಾವು ಬೆಂಗಳೂರು ಅಲ್ಲೇ ಇದ್ದಾಗ ಪ್ರೆಸ್ಸಿನ ಮಾಡಿದ್ದೀವಿ ಸರ್. ಹಾಂ ಹಾಂ, ಪ್ರೆಸ್ 90% ಇವೆ ಸರ್ ಇನ್ನೂ. ಓಕೆ, ಈ ಕಂಡೀಷನ್ ಎಲ್ಲ ಚೆನ್ನಾಗಿದೆಯಾ? ಮೋಟ್ರು, ಬ್ಯಾಟ್ರಿ ಎಲ್ಲ? ಹಾಂ, ಎಲ್ಲ ಓಕೆ ಇದೆ ಸರ್. ಏನು ಸಹ ಪ್ರಾಬ್ಲಮ್ ಇಲ್ಲ ಸರ್. ನಾವು ಒಂದು ವಿಡಿಯೋನು ಮಾಡಿಬಿಟ್ಟಿದ್ದೆ ನೋಡಿ ಸರ್ ಅದರಲ್ಲಿ. ಎಲ್ಲ ಓಕೆ ಕಂಡೀಷನ್ ಇದೆ. ಓಕೆ, ಡೆಂಟು, ಸ್ಕ್ರಾಚು ಏನು ಆ ಥರ ಏನಾದರೂ ಇದೆಯಾ? ಅವು ಏನು ಇಲ್ಲ ಸರ್. ಮುಂದೆ ಸ್ವಲ್ಪ ಬೋನಟ್ ಮ್ಯಾಗ ಸ್ವಲ್ಪ ಸಣ್ಣ ಹುಡುಗರು ಒಂದು 2 ಗೀಸ್ ಹೊಡ ಅಷ್ಟೇ ರೀ, ಅದನ್ನ ಬಿಟ್ಟು ಬೇರೆ ಏನೂ ಇಲ್ಲ ಸರ್. ಓಕೆ ಓಕೆ ಓಕೆ, ಸೀಟ್ ಕವರ್ಸ್ ಎಲ್ಲ ಚೆನ್ನಾಗಿದೆ ಒಳಗೆ? ಹಾಂ, ಒಟ್ಟು ಎಲ್ಲ ಓಕೆ ಇದೆ ಸರ್. ಏನು ಈ ಸತ್ತು ತೊಗೊಂಡ್ರೆ ಏನು ₹1 ಖರ್ಚಿಲ್ಲ ಸರ್ ಅದರದ್ದು. ಸುಮ್ಮನೆ ಚಾರ್ಜ್ ಮಾಡೋದು ಇದು ಅಷ್ಟೇ ಸರ್ ಅದರದ್ದು. ಓಕೆ, ಎ ಸಿ, ಪವರ್ ವಿಂಡೋ ಏನೋ ಬರುತ್ತಾ ಇದರಲ್ಲಿ? ಅದರಲ್ಲಿ ಯಾವ ಏನೇ ಬರಲ್ಲ ಸರ್. ಎ ಸಿ ಇದೆ ಸರ್, ಆದ್ರೆ ಅದು ಎ ಸಿ ಚಲೋ ಇಲ್ಲ ಸರ್ ಅದ್ರದ್ದು. ಆದರೆ ಅದು ಫ್ಯಾನ್ ಚಲೋ ಅದ ಸರ್. ಗಾಳಿ ಬರ್ತೈತೆ ರೀ, ಅದು ಕೋಲ್ಡ್ ಗಾಳಿ ಬರಲ್ಲ ಸರ್ ಅದ್ರದ್ದು. ಹಾಂ ಹಾಂ ಹಾಂ, ಓಕೆ ಸರ್. ಈ ಗಾಡಿ ಇರೋದು ಎಲ್ಲಿದು? ಇದು ಗಾಡಿ ಇರೋದು ಇಲ್ಲಿ ವಿಜಯಪುರ ಜಿಲ್ಲೆ ಒಳಗಡೆ ಸವನಹಳ್ಳಿ ತೂರದ ಸರ್. ಬಿಜಾಪುರದಿಂದ 15 ಕಿಲೋಮೀಟ್ರ್ ಬಿಟ್ಟಿದೆ ನೋಡಿ ಸರ್. ಓಕೆ, ಮತ್ತೇನೋ ಬೆಂಗಳೂರಿಗೆ ಹೋಗ್ತಾರಾ ಏನು ಅಲ್ಲೇ ಇರ್ತೀರಿ ಸರ್? ಇಲ್ಲಿ ಸರ್ ಬೆಂಗಳೂರು ಏನು ಹೋಗಲ್ಲ ಸರ್, ಹೊಳ್ಳಿನ ರೀ. ಒಟ್ಟು ಗಾಡಿ ಅಲ್ಲೇ ಇರುತ್ತಾ? ಹಾಂ, ಗಾಡಿ ಇಲ್ಲೇ ಇರ್ತದೆ ಸರ್, ಇಲ್ಲಿ ಹಳ್ಳಿಯಾಗ ಇರುತ್ತೆ ಸರ್ ಅದು. ಓಕೆ ಓಕೆ, ನಾವು ಇನ್ನೊಂದು ನಾವು ಇನ್ನೇನು ಮಾಡೀವಿ ಸರ್, ಅದನ್ನ ಕೊಟ್ಟು ಬೇರೆದು ಯಾವ್ದಾದ್ರು ಪೆಟ್ರೋಲ್ ಗಾಡಿ ಅಥವಾ ಡೀಸೆಲ್ ಗಾಡಿ ಇದ್ರೆ ನಾವು ಎಕ್ಸ್ಚೇಂಜ್ ಮಾಡೋ ವ್ಯಾಪಾರನೂ ಇದೆ ನೋಡಿ ಸರ್. ಹಾಂ ಹಾಂ, ಅಂದರೆ ಪೆಟ್ರೋಲ್ ಅಂದರೆ ಯಾವ ಮಾಡಲು, ಏನು ರೇಂಜ್ ಅಂತ ಏನಾದ್ರು ಐಡಿಯಾ ಇದೆಯಾ? ಹಾಂ ಹಾಂ ಸರ್, ಅದು ಮಾರುತಿ ಸುಜುಕಿ ಅಲ್ಟೋ ಒಳಗಿದೆ ನೋಡಿ ಸರ್. ಅಲ್ಟೋ ಅಥವಾ ಅಲ್ಟೋ K10 ಆಗಿರ್ಬೋದು ರೀ. ಒಟ್ಟಿನಲ್ಲಿ ಯಾವ್ದಾದ್ರು ಒಂದು 2 ಲಕ್ಷ ಒಳಗೆ ಇದ್ರೆ ಅಂದ್ರೆ ನಾವು ಎಕ್ಸ್ಚೇಂಜ್ ಮಾಡಿ ಏನಾದ್ರು ಮ್ಯಾಗ ಅವ್ರು ಕೊಡೋದಲ್ಲಿ ಅವ್ರು ಕೊಡೋದೈತೆ ಅಂದ್ರೆ ಮಾಡ್ತೀವಿ ಸರ್. ಓಕೆ, ಈ ಗಾಡಿ ಇರೋದು ರೇಟ್ ಏನು ಹೇಳ್ತೀರಿ ನೀವು? ರೇಟ್ 125 ಹೇಳ್ತೀವಿ ಸರ್. 1,25,000? ಹಾಂ ಹಾಂ ಸರ್, ಅದು ಆ್ಯಕ್ಚುಲಿ ನಾವು ಬ್ಯಾಟ್ರಿ ಹೊಸ ಹಾಕ್ಸೀವಿ ಸರ್. ಒಂದು 3-4 ತಿಂಗಳು ಆಯ್ತು ಸರ್ ಹೊಸ ಹಾಕಿಸ್ರಿ. ಬ್ಯಾಟ್ರಿಗೆ 65,000 ರೂಪಾಯಿ ಕೊಟ್ಟು ಹಾಕ್ಸೀವಿ ಸರ್, ಹೊಸ ಬ್ಯಾಟ್ರಿ ರೀ. ಸರಿ ಸರಿ, ಹಾಂ ಸರ್. ಓಕೆ, ಈಗ 1.25 ಹೇಳ್ತಿದ್ರೆ ಹೆಚ್ಚು ಕಮ್ಮಿ ಆಗುತ್ತಾ? ಹಾಂ, ಹೆಚ್ಚು ಕಡಿಮೆ ಆಗುತ್ತೆ ಸರ್. ಅವ್ರು ಬಂದು ನೋಡಿದ್ರೆ ಅಂದ್ರೆ ಇದು ಆರಾಮ್ ಮಾಡಿಕೊಡೋಣ ಸರ್. ಕಾಂಟ್ಯಾಕ್ಟ್ ನಂಬರ್ ಇದೆನಾ? ಹಾಂ, ಇದೆ ಸರ್. ಈಗ ಇರೋದು ಅದೇ ನೋಡಿ ಸರ್.
ಕೇಳಿಸ್ಕೊಂಡಲ್ಲ ವೀಕ್ಷಕರೇ, ಇದಿಷ್ಟು ಈ ಗಾಡಿ ಬಗ್ಗೆ ಗಾಡಿಯವರೇ ಮಾಹಿತಿ ಕೊಟ್ಟಿದ್ದಾರೆ. ನಿಮಗೆ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಂದರೆ ಈ ವಿಡಿಯೋ ಕೆಳಗಡೆ ಟೈಟಲಲ್ಲಿ ಗಾಡಿಯವ್ರದ್ದೇ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ. ಬೇಕಾದ್ರೆ ನೀವು ಡೈರೆಕ್ಟಾಗಿ ಅವರಿಗೆ ಫೋನ್ ಮಾಡ್ಕೊಂಬಿಟ್ಟು ಏನಾದರೂ ಡೌಟ್ಸ್ ಇದೆ ಕೇಳ್ಕೊಂಬಿಟ್ಟು ಆದಷ್ಟು ಗಾಡಿ ಇರೋ ಲೊಕೇಶನ್ಗೆ ಹೋಗ್ಬಿಟ್ಟು ಗಾಡಿ ಕಂಡೀಷನ್ನು ಡಾಕ್ಯುಮೆಂಟ್ಸು ಪ್ರತಿಯೊಂದು ಚೆಕ್ ಮಾಡಿ ಗಾಡಿ ತೊಗೊಳ್ಳಿ ಅಂತ ಹೇಳ್ಬೋದು ವೀಕ್ಷಕರೇ. ಇನ್ನು ಇದೇ ಥರ ನಿಮ್ಮದು ಯಾವ್ದಾದ್ರು ಗಾಡಿ ಸೇಲಿಗಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆ ಸೇಲ್ ಮಾಡ್ಕೊಬೇಕಂದ್ರೆ ಆ ಗಾಡಿದು ಒಂದು 5-6 ಫೋಟೋಸ್ ಕ್ಲಿಯರಾಗಿ ತೆಗೆದುಬಿಟ್ಟು ನೀವು ನಮಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರೆ ಸಾಕು ವೀಕ್ಷಕರೇ. ನಿಮಗೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಬೇಕು ಗಾಡಿ ಫೋಟೋಸ್ ಎಲ್ಲ ಕಳ್ಸೋಕ್ಕೆ ಅಂದರೆ ಈಗ ಸ್ಕ್ರೀನಾಗಿ ಕಾಣಿಸ್ತಿರೋದ್ರೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ವೀಕ್ಷಕರೇ. ಈ ನಂಬರ್ಗೆ ಯಾರು ಕಾಲ್ ಮಾಡೋಕ್ಕೋಗ್ಬೇಡಿ, ನಾವು ರಿಸೀವ್ ಮಾಡೋದಿಲ್ಲ. ಇದು ಬರೀ ವಾಟ್ಸಪ್ ಸಂಖ್ಯೆ ಆಗಿರುತ್ತೆ ಅಷ್ಟೇ. ನಿಮ್ಮ ಗಾಡಿ ಸೇಲಿಗಿದ್ರೆ ಮಾತ್ರ ವಾಟ್ಸಪ್ಪಲ್ಲಿ ಈ ನಂಬರಿಗೆ ಫೋಟೋಸ್ ಕಳಿಸಿ ಸಾಕು. ಸ್ವಲ್ಪ ಸಮಯ ನಂತರ ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ಕೇಳಿಕೊಂಡು ಇದೇ ಥರ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡೋದು ಮರಿಬೇಡಿ. ಮತ್ತು ಯಾರಾದರೂ ಒಂದು ಎಲೆಕ್ಟ್ರಿಕ್ ಹುಡುಕ್ತಿದ್ರೆ ಅಂಥವ್ರು ಕೂಡ ವಿಡಿಯೋನ ಶೇರ್ ಮಾಡಿ, ನಿಮ್ಮಿಂದ ಯಾರಿಗಾದ್ರೂ ಹೆಲ್ಪ್ ಆಗ್ಬೋದು. ಮತ್ತು ಇನ್ನೊಂದು ನೀವಿನ್ನೂ ಸಹ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು, ಮತ್ತು ನಿಮ್ದು ಯಾವ್ದಾದ್ರು ಅಂದರೆ ಬಿಸ್ನೆಸ್ಸು ಪ್ರಮೋಷನ್ ಯಾವುದೋ ಇದ್ರೂ ಬೇಕಾದ್ರೆ ಈ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ವಾಟ್ಸಪ್ಪಲ್ಲಿ ನಾವು ನಿಮಗೆ ಕಾಂಟ್ಯಾಕ್ಟ್ ಆಗ್ತೀವಿ ಅಂತ ಹೇಳ್ಬೋದು ವೀಕ್ಷಕರೇ.